ഹലോ ഗൈസ്, വെൽക്കം ബാക്ക് ടു ദ ചാനൽ. എല്ലാവർക്കും പരിപാടിയിലേക്ക് സ്വാഗതം. നമ്മുടെ മൂവിന്റെ അടുത്ത സീന്റെ റിയാക്ഷൻ ക്ലൈമാക്സ് സീൻ ആയിരിക്കും എന്ന് വിചാരിക്കുന്നു. അതെ, നമ്മുടെ ബെറ്റിംഗ് ഭാരതി കുമാർ അവിടെ ഇട്ടിട്ട് പോയിട്ടുണ്ട്. നമുക്ക് അറിയത്തില്ല ഇനി എന്താണ് സീൻ എന്നുള്ളത്. എനിക്കൊന്ന് റിയൽ ഗോസ്റ്റിന്റെ ഫേസ് റിവീൽ ആവുമായിരിക്കും ആരാണ് പിന്നിലൊക്കെ. അപ്പൊ നമുക്ക് റിയാക്ഷൻ തുടങ്ങാം. പിന്നെ നമുക്കൊരു സ്റ്റോറിയും അറിയാനുണ്ട്, ആ ട്രഷർ ഹണ്ട് എന്താണ് എന്നുള്ളൊരു സംഭവം കൂടെ. അപ്പൊ നമുക്ക് കാണാം. Look, he's there. He was waiting. Wow. Hey, he's also confused. I don't think so. Final guesses ആരായിരിക്കും എന്നുള്ളത്. ಕುಮಾರ್ ಏನಿದೆಲ್ಲ ತಪ್ಪಿಸ್ಕೊಂಡ್ಬಿಟ್ಟ ಸರ್. ಯಾರದು? ನೀವ್ ಇವಳನ್ನ ಎಲ್ಲಿಗೆ ಕರ್ಕೊಂಡ್ಬಂದ್ರಿ ಸರ್? ಇವಳೊಬ್ಬಳನ್ನೇ ಬಿಟ್ರೆ ಅವ್ನು ಅಟ್ಯಾಕ್ ಮಾಡ್ತಾನೆ ಅಂತ ಗೊತ್ತಿತ್ತು ಸರ್. ಅವ್ನು ಹಿಡಿಯೋದಕ್ಕೆ ಈ ರೀತಿ ಪ್ಲಾನ್ ಮಾಡಿದೆ. ಸ್ವಲ್ಪದಲ್ಲೇ ಎಲ್ಲ ಹಾಳಾಯ್ತು. ಕುಮಾರ್, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಇವಳನ್ನು ಕೊಲೆ ಮಾಡೋದಕ್ಕೋಸ್ಕರ ನೀವು ಈ ರೀತಿ ನಾಟಕ ಆಡ್ತಿದ್ದೀರಾ. ಏನ್ ಸರ್, ಏನ್ ಹೇಳ್ತಾ ಇದ್ದೀರಾ ನೀವು? ಇದೇನಿದು? ಡಾಲರ್, ಪುರಾತನ ಕಾಲದ ನಾಣ್ಯನ ಡಾಲರ್ ಆಗಿ ಮಾಡಿದ್ದಾರೆ. ಇದು ನಿಮ್ ಕೈ ಹೇಗ್ ಬಂತು? ನಮ್ಮಿಬ್ಬರು ಲವ್ ಆದಾಗ ಇವಳೇ ನನಗೆ ಪ್ರೆಸೆಂಟ್ ಮಾಡಿದ್ದು. ಇದು ನಿನ್ನ ಹತ್ರ ಹೇಗ್ ಬಂತು? ಅಪ್ಪನೇ ನನಗೆ ಇದನ್ನ ಕೊಟ್ಟಿದ್ದು. ನೀನ್ ಹೇಳ್ತಿರೋದು ನಿಜನಾ? ಹೌದು. ಕುಮಾರ್, ಇದುವರೆಗೂ ನಡೆದಿರೋದಕ್ಕೆಲ್ಲ ನಾಗರಾಜ ಕಾರಣ. ಇನ್ಸ್ಪೆಕ್ಟರ್, ಮೊದ್ಲು ನಾಗರಾಜ ಅರೆಸ್ಟ್ ಮಾಡಬೇಕು. ಬನ್ನಿ. ಸುಸೈಡ್ ಇದು ಸಮಾಧಾನ ಮಾಡ್ಕೊ. ನಮ್ಮ ಎಸ್ಟೇಟ್ ಪಕ್ಕದಲ್ಲೇ ಆಯ್ತಾ, ನಮ್ದಣಿ ಹತ್ರನೇ ಜಮೀನಿನ ಗೇರಿಗೆ ತೆಗೆದುಕೊಂಡು ದುಡಿತಾ ಇದ್ದ. ಒಂದಿನ ಅವನ್ನೆಲ್ಲ ಅಗಿತಾ ಇರುವಾಗ ಒಂದ್ ನಿಧಿ ಸಿಕ್ತು. ನಿಧಿ ನಿಧಿ ಚಿನ್ನದ ನಾಣ್ಯಗಳು. ರಾಮಪ್ಪ, ಏನಿದು? ನಿಧಿ ತಡಿ, ನಿಧಿ. ಇವತ್ತು ನಮ್ಮ ಮನೆ ಬಾಗಿಲು ತೆಗಿತು ತಡಿ. ಇಬ್ರು ಅರ್ಧ ಹಂಚ್ಕೊಳ್ಳಿ. ರಾಮಪ್ಪ ಬೇಡ, ಯಾರಾದ್ರೂ ನೋಡಿದ್ರೆ ಕಷ್ಟ. ಇದನ್ನೆಲ್ಲ ಓದಾಕ್ಬಿಡೋಣ. ರಾತ್ರಿ ಕತ್ಲಾದ ಮೇಲೆ ತಗೊಂಡೋಗೋಣ. ಏನಂತೀಯ? ನೀವ್ ಹೇಳೋದು ಸರಿ ದಣಿ. ಇಬ್ರು ಮನೆಗೆ ತೋರ್ಸಕ್ ಒಂದೊಂದು ನಾಣ್ಯ ತಗೊಂಡೋಗೋಣ. ಕೊಡು. ಮುಚ್ಚು 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 ಮುಚ್ಚು. ದಣಿಗಳ ಮನೆಗೆ ಬಂದು ನಿಧಿ ವಿಷಯನ ಮನೆಯವ್ರಿಗೆ ತಿಳಿಸಿದ್ರು. ಆಗ ಅವ್ರ ಎರಡನೇ ಹೆಂಡತಿ ಅವಳ ತಮ್ಮ ಇಬ್ರು ಸೇರಿ ಅವ್ರ ತಲೆ ಕೇಳಿಸಿದ್ರು. ನಿಧಿ ಎಲ್ಲ ನಾವೇ ತಗೊಳ್ಳೋಣ, ಆ ರಾಮಪ್ಪನ್ ಯಾಕೆ
ಮಾಡಬೇಡಿ ಬಾವ, ನಾನಿದ್ದೀನಿ, ಹೆದರ್ಕೋಬೇಡಿ. ಹೋಗಿ ಹೋಗಿ ನಿಧಿ ನೋಡ್ಕೊಂಡ್ ಬನ್ನಿ. ಹೋಗಿ ಬಾವ, ಹೋಗಿ. ಆಮೇಲೆ ಅವರು ಆ ನಿಧಿ ಸಿಕ್ಕಿ ಜಾಗಕ್ಕೆ ಹೋಗಿ ನೋಡೋಷ್ಟಲ್ಲಿ ಆ ನಿಧಿ ಅದಿರ್ಲಿಲ್ಲ. ಆ ರಾಮಪ್ಪ ನಮ್ ದಡಿಗಳ ಮೇಲೆ ಸಂಶಯ ಬಿತ್ತು ಆ ನಿಧಿ ಬೇರೆ ಎಲ್ಲೋ ಹೋತಿದ್ದ ಅಂತ ಕಾಣುತ್ತೆ. ಬೆಂಕಿನಲ್ಲಿ ಬಿದ್ದು ಸತ್ತ ರಾಮಪ್ಪನೇ ಸ್ವಾಮಿ ದೆವ್ವ ಆಗಿರೋದು. ಆ ದೆವ್ವನೇ ಕೊಲೆಗಳು ಮಾಡ್ತಿರೋದು. ಆ ದೇವರೇ ಕೊಲೆಗಳು ಮಾಡ್ತಿರೋದು. ಆ ಮನೆಯಲ್ಲಿ ದೆವ್ವ ಇದೆ ಸ್ವಾಮಿ, ಇದು ನಿಜ. ದಯವಿಟ್ಟು ದಯವಿಟ್ಟು ನಮ್ ಭಾರತೀಯ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಡಿಪ್ಪ. ಈ ನರಹತ್ಯೆ ನಾನ್ ನೋಡ್ಲಾರೆ. ಏನ್ ಕುಮಾರ್ ಸರ್, ಇವತ್ ರಾತ್ರಿ ನಾನೇ ಆ ಮನೆ ಹತ್ರ ಹೋಗ್ತೀನಿ. ಅದೆಷ್ಟೇ ಕಷ್ಟ ಆದ್ರೂ ആരും മരിച്ചില്ലേ? ശവം പണ്ടില്ല. ಕರ್ಮ ಕರ್ಮ ಕರ್ಮ. ಲೋ, ನಿಂಗೆ ಅದೇ ಸತಿ ಕಣ ಹೇಳೋದು, ಇದನ್ನ ಹೆಂಡತಿ ಅಲ್ಲ ಅಂತ. ಅವಳು ಆವತ್ತೆ ಸುಟ್ಟು ಬೂದಿ ಆಗೋದು ಕಣೋ, ಇದು ಹೇಳಕಣೋ. ಹೋಗೋ, ಮೊದ್ಲು ಇದನ್ನ ತಗೊಂಡೋಗ್ಬಿಟ್ಟು ಬಿಸಾಕ್ಬಿಟ್ ಬಾ. ಹೋಗೋ ಹೋಗಿ ಬಿಸಾಕ್ಬಿಟ್ ಬಾ. ಹೋಗು ಹೋಗು ಹೋಗು. ಯಾರು ಯಾರು ಬಿಡು ಹೇಳು. ಯಾರು ಯಾಕೆ ಇವ್ನ ಕೈ ರೀತಿ ಕೆಲಸ ಮಾಡ್ತಾ ಇದ್ದ? ಯಾಕೆ ಈ ಕೊಲೆಗಳನ್ನ ಮಾಡ್ತಾ ಇದ್ದ ಹೇಳು. ಇಲ್ಲ ಇಲ್ಲ, ಇದ್ರಲ್ಲಿ ನಂದು ಏನು ತಪ್ಪಿಲ್ಲ. ಈ ಕೊಲೆಗಳನ್ನೆಲ್ಲ ಮಾಡ್ತಿರೋದು ಬೇರೊಬ್ಬ. ನಾನು ಅವ್ನು ಹೇಳ್ದಂಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಯಾರದು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ? ಹೇಳ್ತೀನಿ ಹೇಳ್ತೀನಿ, ನನ್ನ ಬಿಟ್ಬಿಡು. ತುಂಬಿಸ್ಕೊಳಕ್ಕೆ ಏನಾದ್ರು ಪ್ರಯತ್ನ ಪಟ್ರೆ ನೀನ್ ಕತ್ತರಿಸಾಕ್ಬಿಡ್ತೀನಿ. ಹೇಳು, ಯಾರಿವನು? ಇವನು ರಾಮಪ್ಪನ ಮಗ. ಅವತ್ ರಾತ್ರಿ ರಾಮಪ್ಪನ ಮನೆಗೆ ಬೆಂಕಿ ಬಿದ್ದಾಗ ನಾನೊಬ್ಬ ಪೇಷಂಟ್ ನೋಡ್ಕೊಂಡು ಅದೇ ದಾರಿಯಲ್ಲಿ ವಾಪಸ್ ಬರ್ತಾ ಇದ್ದೆ. ಉಳಿತಾ ಇದ್ದ ರಾಮಪ್ಪನ ಮನೆಯಿಂದ ಅವನ ಮಗ ಮಾತ್ರ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಓಡ್ ಬಂದ. ನಾನು ಅವನ್ ಕಾಪಾಡಿದೆ. ಏನ್ ಹೇಳ್ತಿದ್ರ ನೀವು? ಹೌದು ಕಣೋ, ನಾನು ಹೇಳೋದು ನಿಜ. ಇದೆಲ್ಲ ಯಾವ್ದೋ ನಿಧಿಗೋಸ್ಕರ ಆಗಿತ್ತು ಅಂತ ಗೊತ್ತಾಯ್ತು. ಸುಟ್ಟೋದ ರಾಮಪ್ಪನ ಮಗನ್ ಬದುಕಿಸಿದ್ರೆ ಆ ನಿಧಿ ಬಗ್ಗೆ ತಿಳ್ಕೊಬಹುದು ಅಂತ ಅನಿಸ್ತು. ಅವನ್ನ ಮನೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟೆ. ಬಹಳ ಕಷ್ಟಪಟ್ಟು ಅವನು ಉಳಿಸ್ದೆ. ನನಗೆ ಅವನ ಹತ್ರ ಒಂದು ಚಿನ್ನ ನಾಣ್ಯ ಸಿಕ್ತು. ನಾನು ಅವನನ್ನ ಆ ನಿಧಿ ಬಗ್ಗೆ ವಿಚಾರಿಸಿದೆ. ಆದ್ರೆ ಅವನ ಮುಖ ಬೆಂಕಿಯಲ್ಲಿ ಸುಟ್ಟು ತುಂಬಾ ವಿಕಾರವಾಗಿ ಹೋಗಿತ್ತು. ಅವನು ಆ ಮನೆ ಜೊತೆ ಅವನ ಹೆಂಡತಿನ ಸುಟ್ಟು ಬೂದಿ ಆದ್ನು. ಯಾವಾಗಲಾದ್ರೂ ಸ್ಮಶಾನದಲ್ಲಿ ಹೆಣ್ಣೆಣ್ಣೆಗಳು ಸಿಕ್ಕಾಗ ಅದನ್ನ ಒಂಟಿ ಮನೆಗೆ ತಂದು ಅದಕ್ಕೆ ಸಿಂಗಾರ ಮಾಡಿ ಅದೇ ತನ್ನ ಹೆಂಡತಿ ಅಂತ ಭ್ರಮಿಸಿ ಅದ್ರ ಜೊತೆ ಮಾತಾಡಿಸ್ತಿದ್ದ. ಇದು ಗೊತ್ತಾದ್ರೂ ನಾನು ಸುಮ್ಮನಿದ್ದೆ. ಇದೊಂದು ದೊಡ್ಡ ವಿಷಯ ಆಗ್ಲಿ, ಊರಲ್ಲಿರೋರ ಅಣ್ಣ ಇಲ್ಲಿ ಬರ್ಲಿ ಅಂತ. ಏನು ಅಣ್ಣನ? ಹೌದು, ಮನೆಗೆ ಬೆಂಕಿ ಬಿದ್ದಿದ್ದಾಗ ಅವನ ಇಲ್ಲಿಗೆ ಬಂದಿದ್ದ. ಆದ್ರೆ ಮನೆಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಎಲ್ಲರೂ ಸುಟ್ಟೋದ್ರು ಅಂತ ನಾಗರಾಜ್ ಅವ್ರು ನಂಬಿಸಿ ಅವನ ವಾಪಸ್ ಕಳಿಸ್ಬಿಟ್ಟ. ಅವನೇನಾದ್ರೂ ಬಂದ್ರೆ ಇವನವ್ನು ನೋಡಿದ್ರೆ ಇವನಿಗೆ ಹಳೆಯದೆಲ್ಲ ಜ್ಞಾಪಕಕ್ಕೆ ಬರ್ಬೋದು ಅಂತ ಅನ್ಕೊಂಡಿದ್ದೆ. ಕಡೆಗೂ ಅವನೊಂದ್ ದಿವಸ ವಾಪಸ್ ಬಂದ. ನಾನು ಅವನಿಗೆ ನಡೆದ ವಿಷಯನೆಲ್ಲ ಹೇಳಿದೆ. ನನಗೆ ಸಿಕ್ಕ ಒಂದು ಚಿನ್ನದ ನಾಣ್ಯನೂ ಕೊಟ್ಟೆ. ನೀನ್ ಮನ್ಸು ಮಾಡಿದ್ರೆ ಇವನಿಂದ ಆ ನಿಧಿ ಬಗ್ಗೆ ಬಾಯ್ ಬಿಡಿಸ್ಬೋದು ಅಂದೆ. ಅದಕ್ಕೆ ಅವನು ಒಪ್ತ. ಆದ್ರೆ
ಇವನಿಂದ ಆ ನಿಧಿ ಬಗ್ಗೆ ಬಾಯ್ ಬಿಡಿಸೋದಕ್ ಮೊದಲು ತನ್ನ ವಂಶನ ನಿರ್ವಂಶ ಮಾಡ್ದ, ನಾಗರಾಜ ವಂಶನ ನಿರ್ವಂಶ ಮಾಡ್ತೀನಿ ಅಂತ ಪ್ರತಿಜ್ಞೆ ಮಾಡ್ದ. ನನ್ನ ಪ್ರತಿಜ್ಞೆನ ಪೂರೈಸ್ಕೊಳ್ಳೋದಿಕ್ಕೆ ನನಗೆ ಸಹಾಯ ಮಾಡು, ನಂತರ ನಿಧಿನ ನೀನೇ ಬೇಕಾದ್ರೆ ತಗೋ ಅಂತಂದ. ನಾನು ಒಪ್ಕೊಂಡೆ. ಅವನು ವಾಪಸ್ ಹೋದ. ಮತ್ತೆ ನಿಮ್ ಶೂಟಿಂಗ್ ಯೂನಿಟ್ ಜೊತೆ ವಾಪಸ್ ಬಂದ. ನಮ್ ಶೂಟಿಂಗ್ ಜೊತೆನಾ? ಹೌದು, ನಿಮ್ ಶೂಟಿಂಗ್ ಯೂನಿಟ್ ಅಲ್ಲಿ ಅವನು ಒಬ್ಬ. ನಿಮ್ ಜೊತೆ ಇದ್ಕೊಂಡೇನೆಲ್ಲ ಪ್ಲಾನ್ ಮಾಡ್ತೇನೆ. ಅವನೇ ಕೊಲೆಗಳೆಲ್ಲ ಮಾಡ್ತಿರೋದು. ಯಾರದು? ಏನ್ ಸರ್ ಕುಮಾರ್ ಹೋಗಿ 1 ಗಂಟೆ ಆಯ್ತು. ಆ ನಾಗರಾಜ್ ರಾವ್ ನಾನೇ ಕೈಯಾರ ಕೊಲ್ಲಬೇಕು, ಆ ನಾಗರಾಜ್ ರಾವ್ ನಾನೇ ಕೈಯಾರ ಕೊಲ್ಲಬೇಕು ಅಂತಿದ್ದೆ. ಆದ್ರೆ ಹೇಳಿ ಅವನೇ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಅವನಿಂದಾಗಿ ನನ್ನ ಇಡೀ ಸಂಸಾರ ಸುಟ್ಟು ಬೂದಿ ಆಗೋಯ್ತು. ನನ್ನ ತಮ್ಮ ಈ ರೀತಿ ಕುರುಪಿಯಾಗಿ ಹುಚ್ಚನಾಗಿ ಬಾಳ್ಬೇಕಾಯ್ತು. ಅವನ ಮಗಳನ್ನ ನಾನೇ ಕೊಲ್ಲಬೇಕು ಅಂತಿದ್ದೆ. ಅದಕ್ಕೆ ನೀನ್ ಕಲ್ಲು ಹಾಕ್ಬಿಟ್ಟೆ ಡಾಕ್ಟರ್, ಕಲ್ಲು ಹಾಕ್ಬಿಟ್ಟೆ. ಇಲ್ಲ, ಇದ್ರಲ್ಲಿ ನಿಜವಾಗ್ಲೂ ನನ್ಗೇನು ತಪ್ಪಿಲ್ಲ. ನಾನು ನಿನ್ನ ಹೆಸರು ಹೇಳಿಲ್ಲ. ಹೇಳೋದ್ರಲ್ಲಿದ್ದೆ, ಅಷ್ಟಲ್ಲ ಅಲ್ಲಿಗೆ ಬಂದ್ಬಿಟ್ಟೆ. ನೀನ್ ಹೇಳಿದ್ರು ನನಗೇನು ಚಿಂತೆ ಇಲ್ಲ. ಇವತ್ತು ನನ್ನ ಮನಸ್ಸಿಗೆ ಸಂತೃಪ್ತಿ ಆಗಿದೆ. ನಾನು ನನ್ನ ತಮ್ಮ ಅವ್ರ ಕೈಲಿ ಜೀವಂತವಾಗಿ ಸಿಗೋದಿಲ್ಲ ಡಾಕ್ಟರ್. ಇಲ್ಲೋಡು, ಬೇಡ ಬೇಡ. ನಿಧಿಯಿಂದ ಕೆಲಸ ಆದ್ಮೇಲೆ ಹೇಗಾದ್ರೂ ಅವರಿಂದ ನಿಧಿ ಬಗ್ಗೆ ಬಾಯ್ ಬಿಡಿಸಿ ನಾನು ಹೇಳ್ತೀನಿ ಅಂತ ಹೇಳಿದ್ದೆ. ನಿಧಿ, ಆ ನಿಧಿಯಿಂದನೇ ನಮ್ಮ ಇಡೀ ವಂಶ ನಿರ್ವಂಶವಾಗೋಯ್ತು. ನನ್ನ ತಮ್ಮ ಈ ರೀತಿ ಬದುಕಬೇಕಾಯ್ತು. ಆ ನಿಧಿ ಬೇರೆ ಯಾರಿಗೂ ಸಿಗ್ಬಾರ್ದು. ಇಲ್ಲೋಡು, ಈ ವಿಷ ನಾನು ನನ್ನ ತಮ್ಮ ತಗೊಂಡು ಇಲ್ಲ ಸತ್ತೋಗ್ತೀವಿ. ಆ ನಿಧಿ ನಮ್ ಜೊತೆ ಭೂಗತ ಹಾಕ್ಬಿಡ್ಬೇಕು. ಬೇಡ, ನನ್ ಮಾತು ಕೇಳು, ಆತರ ಬಿಡಬೇಡ. ಕುಡಿಯೋ, ತಗೊಳ್ಳೋ, ಕುಡಿಯೋ. ಬೇಡ, ಒಂದು ವಿಷ ಕುಡಿಸ್ಬೇಡ. ನಾವಿಬ್ರು ಆ ನಿಧಿ ತಗೊಂಡು ಎಲ್ಲಾದ್ರೂ ದೇಶಾಂತರ ಹೋಗ್ಬೇಡ. ಕುಡಿ ಕುಡಿ. ನನ್ ಮಾತು ಕೇಳು, ಆತರ ಬಿಡಬೇಡ, ಆತರ ಬಿಡಬೇಡ. ಕುಡಿ. ಡಾಕ್ಟರ್, ನಮ್ ಜೊತೆಲೇ ಇದ್ದವನು ಅಂದ್ರಲ್ಲ, ಇದ್ಯಾರಿದು? ಗೊತ್ತಾಗ್ಲಿಲ್ವಾ? ಬನ್ನಿ, ನನ್ ಕಟ್ಬಿಚ್ಚಿ ತೋರಿಸ್ತೀನಿ. ಪ್ರೊಡಕ್ಷನ್ ಮ್ಯಾನೇಜರ್ ಶ್ರೀಕಂಠನೇ ಕೊಲೆಗಾರ. ಇವನು ಅವತ್ತೇ ಸತ್ತೋದ್ನಲ್ಲ? ಸಾಯಿಲ್ಲ, ಸತ್ತಾಗ ನಾಟಕ ಆಡ್ದ. ಇವನ್ ಮೊದ್ಲೇ ಬಹಳ ಚೆನ್ನಾಗೆಲ್ಲ ಪ್ಲಾನ್ ಮಾಡ್ಕೊಂಡು ಬಂದಿದ್ದ. ನಿಮ್ ಶೂಟಿಂಗ್ ಯೂನಿಟ್ ಅಲ್ಲಿ ಇರುವಂತದ್ದೇ ಇನ್ನೊಂದು ಬೊಂಬೆ ಮಾಡಿಸ್ಕೊಂಡ್ ಬಂದಿದ್ದ. ತಾನ್ ಮಾಡ್ತಿರೋ ಕೊಲೆಗಳಲ್ಲಿ ಮನುಷ್ಯರ ಕೈವಾಡ ಇಲ್ಲ, ಅದು ದೆವ್ವದ ಕಾಟ ಅಂತ ನಂಬಿಸೋದಿಕ್ಕೆ ಆ ಗೊಂಬೆ ಒಳಗಡೆ ದೆವ್ವ ಸೇರ್ಕೊಂಡಿರೋ ತರ ನಾಟಕ ಆಡ್ದ. ದಿನ ರಾತ್ರಿ ಆ ಸನ್ಯಾಸಿ ಮನೆಗೆ ಹೋಗ್ತಿದ್ದ. ಕುಂಟನ್ನು ಅವ್ರ ಅಕ್ಕನ್ನು ಆ ಪಾಳ್ ಮನೆಗೆ ಹೊತ್ಕೊಂಡ್ಬಂದು ಚಿತ್ರಹಿಂಸೆ ಕೊಟ್ಟು ಕೊಟ್ಟು ಸಾಯಿಸ್ದ. ಒಂದಿನ ರಾತ್ರಿ ಅಕಸ್ಮಾತ್ ಆಗಿ ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಮುಳ್ಳಿ ಆ ಪಾಳ್ ಮನೆಗೆ ಬಂದಾಗ ಅವ್ನ ತಲೆ ಜಜ್ಜಿ ಸಾಯಿಸ್ಬಿಟ್ಟ. ಆದ್ರೆ ಅವನ ಹೆಣ ಸಾಕ್ಸೋಷ್ಟಲ್ಲಿ ನೀವು ಬಂದ್ಬಿಟ್ರಿ. ಅವನಲ್ಲಿಂದ ಓಡೋದ. ನಡೀತಾ ಇರೋದೆಲ್ಲ ದೆವ್ವದ ಕಾಟ ಅಂತ ನಂಬಿಸೋದಕ್ಕೆ ನಿಂಬೆ ಹಣ್ಣೊಳಗಡೆ ರಕ್ತ ತುಂಬಿಸ್ದ. ನಿಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಹಾಸಿಗೆ ಮೇಲೆ ಸತ್ತ ಕಾಗಿನ ಹಾಕ್ದ. ಬೊಂಬೆ ಮುಂದೆ ಕರ್ಪೂರ ಮತ್ತು ರಂಜಕನ ಹಾಕಿ ಬೆಂಕಿ ಬರೋ ಹಾಗೆ ಮಾಡ್ದ. ಇನ್ವೆಸ್ಟಿಗೇಷನ್ ತೀವ್ರ ಆದಾಗ ಪ್ರೊಡ್ಯೂಸರ್ನ ಒಂದ್ ಕಡೆ ಕರೆಸಿ ತಾನೇ ಸತ್ತ ಹಾಗೆ ನಾಟಕ ಆಡ್ದ. ನೀವೆಲ್ಲ ಅಲ್ಲಿ ಬರೋಷ್ಟರಲ್ಲಿ ಅಲ್ಲಿಂದ ಎತ್ತು ನನ್ನ ತಮ್ಮನ್ ಕರ್ಕೊಂಡ್ ಬಂದು ನನ್ ಮನೆ ಸೇರ್ಕೊಂಡ. ಒಂದಿನ ರಾತ್ರಿ ಕೃಷ್ಣ ಬೊಂಬೆ ವೇಷ ಹಾಕೊಂಡು ಹೀರೋಯಿನ್ ರೂಮ್ ಹೋದಾಗ ಅವ್ನ್ ಕೊಲೆ ಮಾಡ್ಬಿಟ್ಟ. ಆದ್ರೆ ಆ ಚಿನ್ನದ ನಾಣ್ಯ ಅಲ್ಲೇ ಏನೋ ಬಿದ್ದೋಯ್ತು. ಅದು ನಿಮ್ ಕೈಗೆ ಸಿಕ್ಕಿ ಆ ನಿಧಿ ವಿಷಯ ನಿಮ್ಮೆಲ್ಲರಿಗೂ ಗೊತ್ತಾಗೋಯ್ತು. ಆ ನಿಧಿ ಸಿಗುತ್ತೆ ಅನ್ನೋ ಆಸೆ. ಕೊಲೆಗಾರ ಬೇರೆ ಯಾರು ಅಲ್ಲ, ನಮ್ ಶ್ರೀಕಂಠನೇ. ಓ ಗಾಡ್, ಅವತ್ತೊಂದು ಸತ್ತಿರ್ಲಿಲ್ವಾ? ಅದೆಲ್ಲ ಬರೀ ನಾಟಕ ಸರ್. ಈಗ ನಿಜವಾಗ್ಲೂ ವಿಷ ತಗೊಂಡು ಸತ್ತೋಗಿದ್ದಾನೆ. ಸರಿಯಾದ ಸಮಯಕ್ಕೆ ಬಂದು ಆಗ್ತಿದ್ದ ಅನಾಹುತನ ತಪ್ಪಿಸ್ಬಿಟ್ರಿ ಸರ್. ಅರೆ, after all, it was my duty and I have done it. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಲವ್ಲಿ. ನೀವು ಇಷ್ಟೆಲ್ಲಾ ಕಷ್ಟಗಳನ್ನು ಎದುರಿಸಿ ಪಾರಾಗಿದ್ದೀರಾ. ನಿಮ್ಮ ಚಿತ್ರ ಶತದಿನೋತ್ಸವ ಆಚರಿಸಲಿ ಅಂತ ನಾನು ಹಾರೈಸ್ತೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ ಕುಮಾರ್, ಸಿನಿಮಾ ಹೀರೋ ಆಗಿ ಬಂದ್ಬಿಟ್ಟು ಈ ಮನೆ ಹೀರೋ ಆಗ್ಬಿಟ್ರಿ. ಥ್ಯಾಂಕ್ಸ್. ಬೇಗ ಹನಿಮೂನ್ ಮುಗಿಸ್ಕೊಂಡ್ ಬನ್ನಿ, ನೆಕ್ಸ್ಟ್ ಪಿಕ್ಚರ್ ಮಾಡೋಣ. ಬರ್ತೇನೆ. ಓಕೆ, ಬೈ ಬೈ ಯಂಗ್ ಲೇಡಿ. ಬಾಯ್.
ഓൾ ദി ബെസ്റ്റ്. അയാൾ ആരാണ് നിന്നോ? ന്യൂ എസ്റ്റേറ്റ് മാനേജർ. ഇതായിരുന്നു നമ്മുടെ മൂവി റിയാക്ഷൻ തീർന്നു നമ്മള് അല്ലേ? നമ്മൾ കുറെ ആൾക്കാരെ തെറ്റിദ്ധരിച്ചിരുന്നു. പക്ഷെ നമ്മൾ അച്ഛനെ ചെയ്തത് ശരി തന്നെയാണ്. പ്രൊഡക്ഷൻ മാനേജർ അല്ലേ? പക്ഷെ അത്ര അയാളെ അത്രയും കാണിച്ചില്ല. സ്ക്രീൻ പ്രസൻസ് അത്ര ഇല്ലായിരുന്നു അല്ലേ? യൂഷ്വലി ഇപ്പോഴത്തെ സമയത്തൊക്കെ ഇങ്ങനെ സസ്പെൻസ് ഉള്ള മൂവിക്കകത്ത് നമ്മള് ആദ്യമേ മഴറിനെ സ്റ്റാർട്ടിങ് മുതൽ കുറച്ച് സ്ക്രീൻ പ്രസൻസ് ഉള്ളതാണ്. പക്ഷെ പിന്നെ അതിന്റെ ഇടയ്ക്ക് അയാൾ തന്നെ മരിക്കുന്ന ഒരു സീൻ അയാൾ തന്നെ ക്രിയേറ്റും ചെയ്തിട്ടുണ്ട്. സോ നമ്മൾ അങ്ങനെ ഒരു എന്താ പറയുക അങ്ങോട്ടേക്ക് പോകുന്നു ഇല്ല, അങ്ങനൊക്കെ ഒരു സംഭവങ്ങളൊക്കെയാണ്. ഒരു ത്രില്ലർ, അതെ, ട്വിസ്റ്റ് ആൻഡ് ടേൺസ് ഉണ്ടായിരുന്നു. ആ ഒരു സമയത്തിനനുസരിച്ച് നോക്കിയാൽ ഗുഡ് മൂവി ആയിരുന്നു അല്ലേ? അതെ, കുറെ ട്വിസ്റ്റ് ആൻഡ് ടേൺസ് ഉണ്ടായിരുന്നു. അതായത് ഇപ്പൊ ഈ ലാസ്റ്റ് നമ്മൾ ഗസ് ചെയ്യാൻ പോലും പറ്റിയില്ല നമുക്ക് അയാളെ. സോ അതാണ് ഓഫീസർ. ഇപ്പോഴും വേണം ഈ മൂവിനെ കുറച്ചുകൂടെ VFXും കാര്യങ്ങളും ആക്കിയ വീണ്ടും ഒരു സ്റ്റോറി ഉണ്ട്, നല്ലൊരു സ്റ്റോറിയാണ്. അപ്പം വീണ്ടും യൂസ് ചെയ്യാൻ പറ്റും. അതെ, നമ്മൾ ഗോസ്റ്റ് ആന്നൊക്കെ വിചാരിച്ചു, പക്ഷെ ഗോസ്റ്റ് അല്ലായിരുന്നു. ബട്ട് പുള്ളിക്കാരന്റെ തന്നെ ബ്രദർ ആയിരുന്നു. മറ്റേ എന്താ കത്തിയിട്ട് ആ ഒരു ബേൺഡ് ബോഡിയായിട്ട് നടക്കുന്നത്. അപ്പം ഇതായിരുന്നു നമ്മുടെ റിയാക്ഷൻ. ഇനി വീണ്ടും വരുന്നതായിരിക്കും വേറൊരു റിവ്യൂ ആയിട്ട്. ഐ ഹോപ്പ് നിങ്ങൾക്ക് വീഡിയോ ഇഷ്ടപ്പെട്ടു കാണും. ഇഷ്ടപ്പെട്ടെങ്കിൽ ലൈക്ക് ചെയ്ത് സബ്സ്ക്രൈബ് ചെയ്ത് കമന്റ്